ಹೆಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾನುಪ್ರಿಯ ಸಂದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಆ, ಈಗ ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಿರೋರಿಗೆ ಸ್ವಲ್ಪ ಭಯ ಇರುತ್ತೆ, ಏನಾಗುತ್ತೆ ಏನು ಅಂತ. ನನಗೂ ಕೂಡ ಹಾಗೆ ಭಯ ಇದೆ, ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಫಲ ದೇವ್ರಿಗೆ ಬಿಡ್ಬೇಕಂತ ಹೇಳ್ತಾರೆ. ನೋಡೋಣ ಹೇಗೋಗುತ್ತೆ ಏನಾಗುತ್ತೆ ಅಂತ. ನೀವು ಕೂಡ ನಿಮ್ಮ ಪ್ರೀತಿ ಸಹಕಾರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ಕೂಡ ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಹೇಗೆ ಏನು ಅಂತೇಳ್ಬಿಟ್ಟು. ಸೊ ತುಂಬಾ ಭಯ ಇದೆ, ಆದರೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನೀವು ಹಾಗೆ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ 3 ಮಂತ್ಸ್ದು ಫೋಟೋ ಶೂಟ್ ಮಾಡೋಣ ಅಂತ ಇದ್ದೀನಿ ಸಿಂಪಲ್ಲಾಗಿ. ಯಾಕಂದರೆ ಅವಳಿಗೆ ಸ್ವಲ್ಪ ಟಚ್ ಮಾಡಿದ ತಕ್ಷಣ ಅವಳಿಗೆ ನಿದ್ದೆ ಬರೋದಿಲ್ಲ. ನಿದ್ದೆ ಮಾಡ್ತಾಯಿದ್ರೆ ಚೆನ್ನಾಗಿ ಫೋಟೋ ತೆಗಿಬೋದು, ಹಿಂಗೆ ಅಲ್ಲಾಡ್ತಾ ಇದ್ದರೆ ಬ್ಲರ್ ಆಗಿಬಿಡುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಸಿಂಪಲ್ ಥೀಮ್ ಇಟ್ಕೊಂಡು ಮಾಡೋಣ ಅಂತ ಇದ್ದೀನಿ. ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹೇಗಿದ್ರೊಳಗೆ 3 ಮಂತ್ಸ್ ಕಂಪ್ಲೀಟ್ ಆಯ್ತಲ್ವಾ, ಮತ್ತು ನಾಡ್ದು ವ್ಯಾಕ್ಸಿನೇಷನ್ ಬೇರೆ ಇದೆ 2.5 ಮಂತು. ಅದು ಆ್ಯಕ್ಚುಲಿ ಏನಾಯಿತು ಅಂತಂದರೆ 2.5 ಮಂತ್ ವ್ಯಾಕ್ಸಿನ್ ಈಗ 3 ಮಂತ್ಸ್ಗೆ ಆಗ್ತಾಯಿದೆ. ಯಾಕಂದರೆ ಲೀವ್ ಇತ್ತು, ಅದಿತ್ತು. ಅದು ಥರ್ಸ್ಡೇ ಗುರುವಾರ ಮಾತ್ರ ಹಾಕೋದು. ಅದಿತ್ತು ಇದಿತ್ತು ಅಂತ ಹೇಳ್ಬಿಟ್ಟು ಅವರು ಲಾಸ್ಟ್ 1.5 ಮಂತ್ ಕೂಡ ಆಲ್ಮೋಸ್ಟ್ 2 ಮಂತ್ಸ್ ನಿಯರಲ್ಲಿ ಹಾಕಿದರು. ಸೊ ಅದಕ್ಕೆ ಇವಾಗ 2.5 ಮಂತ್ಸ್ದು 3 ಮಂತ್ಸ್ಗೆ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಇದು ಫೋಟೋಶೂಟ್ ಕ್ಲಿಯರ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಬಿಟ್ಟು ಮಾಡೋಣ ಅಂತ ಇದ್ದೀನಿ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ನೋಡಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ.